ಸರ್ಕಾರಿ ಉದ್ಯೋಗದ ಮತ್ತೊಂದು ಮುಖ. ಸರ್ಕಾರಿ ನೌಕರಿ ಆಸೆ ಯಾರಿಗೆಲ್ಲ ಹತಾಶೆ. ಸರ್ಕಾರಿ ಜಾಬ್ ಬೇಕಾ? ಇದನ್ನ ನೋಡಿ. ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ಸರ್ಕಾರಿ ನೌಕರಿಯ ಸುತ್ತ ಸೃಷ್ಟಿಯಾಗಿರೋ ಭ್ರಮೆಗಳು, ಆ ಭ್ರಮೆಗಳು ಸೃಷ್ಟಿ ಮಾಡ್ತಿರೋ ಅವಾಂತರಗಳು, ಸಮಸ್ಯೆಗಳು, ಆ ಸಮಸ್ಯೆಗಳ ಮೂಲ ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಇದು ನೀವು ಚರ್ಚೆ ಮಾಡಲೇಬೇಕಾದ, ಎಲ್ಲರೂ ಅರಿತುಕೊಳ್ಳಲೇಬೇಕಾದ, ಮುಖ್ಯವಾಗಿ ಸರ್ಕಾರಿ ನೌಕರಿ ಪಡೆಯೋಕೆ ನಾನು ಓದ್ತಾ ಇದ್ದೀನಿ ಅಂತ ಹೇಳುವ ಪ್ರತಿಯೊಬ್ಬ ಆಕಾಂಕ್ಷಿಗಳು ತಿಳಿಯಲೇಬೇಕಾದ, ತಮ್ಮ ಮೈಂಡಲ್ಲಿ ತಾವು ವಿಶ್ಲೇಷಣೆ ಮಾಡಲೇಬೇಕಾದ ಮಾಹಿತಿ. ಗೌರ್ಮೆಂಟ್ ಜಾಬ್ ಕೇವಲ ಪಾಸ್ ಮತ್ತು ಫೇಲ್ ಅನ್ನೋ ಎರಡು ಸಂಗತಿ ಮಾತ್ರ ಅಲ್ಲ, ಇದರ ಸುತ್ತ ಸಾಕಷ್ಟು ಗಂಭೀರ ಸಮಸ್ಯೆಗಳಿವೆ. ಈ ವಿಡಿಯೋವನ್ನು ನಾವು ಎರಡು ಚಿಕ್ಕ ಕಥೆಗಳ ಮೂಲಕ ಆರಂಭ ಮಾಡೋಣ. ಇವು ಕಾಲ್ಪನಿಕ ಕಥೆಗಳಲ್ಲ, ಇವು ಸತ್ಯ ಕಥೆಗಳು. ಎ ಅನ್ನೋ ಒಬ್ಬ ವಿದ್ಯಾರ್ಥಿ ಡಿಗ್ರಿಯಲ್ಲಿ BCom ಓದಿ ಮಾಸ್ಟರ್ ಡಿಗ್ರಿಯಲ್ಲಿ MBA ಮಾಡಿದ್ದ. ಆತನ ವಿದ್ಯಾರ್ಹತೆಗೆ ತಕ್ಕ ಹಾಗೆ ಬೆಂಗಳೂರಲ್ಲಿರೋ ಇನ್ಫೋಸಿಸ್ ಸಂಸ್ಥೆಯಲ್ಲಿ ಒಳ್ಳೆ ಜಾಬ್ ಸಿಕ್ಕಿತ್ತು, ಒಳ್ಳೆ ಸ್ಯಾಲ್ರಿ ಕೂಡ ಇತ್ತು. ಆದರೆ ಒಂದಿಷ್ಟು ದಿನ ಇನ್ಫೋಸಿಸ್ನಲ್ಲಿ ಕೆಲಸ ಮಾಡಿದ ಆತನಿಗೆ ಏನಾಯಿತೋ ಗೊತ್ತಿಲ್ಲ. ನನಗೆ ಖಾಸಗಿ ಕಂಪನಿ ಕೆಲಸ ಬೇಡ, ಜಾಬ್ ಬೇಕು, ಬಟ್ ಗೌರ್ಮೆಂಟ್ ಕೊಡೋ ಜಾಬ್ ಬೇಕು, ಸರ್ಕಾರಿ ಜಾಬ್ ಮಾಡ್ತೀನಿ ಅಂತ ಆ ಕೆಲಸವನ್ನು ಬಿಟ್ಟು ಧಾರವಾಡಕ್ಕೆ ಓದೋಕೆ ಹೋದ. ಅಲ್ಲಿ ಸುಮಾರು 3-4 ವರ್ಷ ಓದಿದ ಬಳಿಕ ಆತನಿಗೆ B ಗ್ರೇಡ್ ಅಥವಾ B ಗ್ರೂಪ್ನ ಹುದ್ದೆ ಸಿಕ್ತು. ಇದು ಆತ ಇನ್ಫೋಸಿಸ್ನಲ್ಲಿ ಮಾಡ್ತಿದ್ದ ಕೆಲಸಕ್ಕಿಂತ ಉತ್ತಮ ಕೆಲಸವೇ. ಆದರೆ ಇನ್ನೊಂದು ಕಡೆ B ಅನ್ನೋ ವಿದ್ಯಾರ್ಥಿ ಕಂಪ್ಯೂಟರ್ ಸೈನ್ಸ್ನಲ್ಲಿ ಡಿಪ್ಲೊಮಾ ಮುಗಿಸಿ ಇಂಜಿನಿಯರಿಂಗ್ ಕೂಡ ಮಾಡಿದ್ದ. ಕಂಪ್ಯೂಟರ್ ಸೈನ್ಸ್ಗಾಗಿ ಸುಮಾರು 6 ವರ್ಷ ಮಣ್ಣು ಹೊತ್ತಿದ್ದ. ಈತನಿಗೂ ಸರ್ಕಾರಿ ಕೆಲಸವೇ ಬೇಕಿತ್ತು. ಕೊನೆಗೂ ಸರ್ಕಾರಿ ಕೆಲಸ ಸಿಕ್ತು. ಯಾವ ಕೆಲಸ? ಪ್ಯೂನ್ ಅಥವಾ ಅಟೆಂಡರ್ ಕೆಲಸ. ಈಗ ಆತ ಯಾವುದೋ ಕಚೇರಿಯಲ್ಲಿ ಕ್ಲರ್ಕ್ಗಳ ಕೈಯಲ್ಲಿ ಕೆಲಸ ಮಾಡ್ತಿದ್ದಾರೆ. ನಮಗೆ ಏನ ಕಥೆಯಲ್ಲಿ ಜಾಸ್ತಿ ಪ್ರಶ್ನೆ ಹುಟ್ಟಲ್ಲ, ಆದರೆ B ನ ಕಥೆಯಲ್ಲಿ ತುಂಬ ಪ್ರಶ್ನೆಗಳು ಹುಡ್ತವೆ. ಮಾಡೋದು ಪ್ಯೂನ್ ಕೆಲಸನೇ ಆಗಿದ್ರೆ ಇಂಜಿನಿಯರಿಂಗ್ ಯಾಕೆ ಮಾಡಬೇಕಾಗಿತ್ತು? ಇಂಜಿನಿಯರಿಂಗ್ ಓದಿ ಪ್ಯೂನ್ ಕೆಲಸ ಮಾಡೋದು ಇದು ಸೂಕ್ತ ಜಾಬ್ ಪ್ಲೇಸ್ಮೆಂಟಾ? ಯಾವ ಕೆಲಸವೂ ಕೀಳಲ್ಲ, ಯಾವುದು ಕೂಡ ಮೇಲಲ್ಲ, ಅದನ್ನು ಆರಂಭದಲ್ಲೇ ಹೇಳಿಬಿಡ್ತೀವಿ. ಆದರೆ ಅಷ್ಟೆಲ್ಲ ಓದಿ ಆತ ಈ ಕೆಲಸಕ್ಕೆ ಸೆಟಲ್ ಆಗಬೇಕಾಗಿತ್ತಾ? ಈ ಪ್ರಶ್ನೆಗಳ ಬಗ್ಗೆ ಕೂಡ ಚರ್ಚೆ ಮಾಡಬೇಕು. ಈ A ಮತ್ತು Bಗಳ ಸಂಖ್ಯೆ ನಮ್ಮಲ್ಲಿ ತುಂಬ ಕಮ್ಮಿ ಇದೆ. ಅಂದರೆ ಸರ್ಕಾರಿ ಉದ್ಯೋಗ ಪಡೆಯುವವರ ಸಂಖ್ಯೆನೇ ತುಂಬ ಕಮ್ಮಿ ಇದೆ. 5-6 ವರ್ಷ, 7-8 ವರ್ಷ, 10-12 ವರ್ಷ, ಕೆಲವೊಂದ್ಸಲಿ 15 ವರ್ಷಗಳ ಕಾಲ ಕೂಡ ಓದಿ ಅರ್ಧ ಜೀವನವೇ ಕಳೆದು ಹೋದರೂ ಕೂಡ ಈ ಗೌರ್ಮೆಂಟ್ ಜಾಬ್ ಅನ್ನೋದು ಸಿಗದಂತಹ CDEFಗಳು ನಮ್ಮ ನಡುವೆ ತುಂಬ ಜನ ಇದ್ದಾರೆ. ವರ್ಷಗಳ ಕಾಲ ಪ್ರಯತ್ನ ಪಟ್ಟರೂ ಸರ್ಕಾರಿ ನೌಕರಿ ಸಿಗದವರ ಕಥೆ ಏನು ಹಾಗಾದರೆ? ಅವರ ಜೀವನ ಹೇಗೆ? ಎಲ್ಲವನ್ನ ನೋಡ್ತಾ ಹೋಗೋಣ. ವರ್ಷದಿಂದ ವರ್ಷಕ್ಕೆ ಕುಸಿತಾ ಇದೆ ಸರ್ಕಾರಿ ಜಾಬ್ಸ್. ಸ್ನೇಹಿತರೆ, ಸತ್ಯವನ್ನು ಅರ್ಥ ಮಾಡ್ಕೊಳ್ಳೇಬೇಕು. ಭಾರತದಲ್ಲಿ ಸರ್ಕಾರಿ ನೌಕರಿ ಯಾರಿಗೆ ಬೇಡ? ಎಲ್ರಿಗೂ ಅದೇ ಆಸೆ ಇರೋದು. ಮನೆಯಲ್ಲಿ ಕೋಟಿ ಹಣ ಇರೋರಿಗೂ ಕೂಡ ಆ ಸೈಕಾಲಜಿ ಇದೆ. ಅದು ಸೈಕಾಲಜಿ. ಅದು ಅದರಲ್ಲೂ ಕೂಡ ಭಾರತದ ಮಧ್ಯಮ ವರ್ಗ ಮತ್ತು ಬಡ ಕುಟುಂಬಗಳಲ್ಲಿ ಸರ್ಕಾರಿ ನೌಕರಿಯ ಆಸೆ ಮೈಗೆ ಅಂಟಿದ ಚರ್ಮದಂತೆ ಗಟ್ಟಿಯಾಗಿ ಅಂಟಿಬಿಟ್ಟಿರುತ್ತೆ, ಇನ್ನು ಜಾಸ್ತಿ ಇರುತ್ತೆ. ಭಾರತದಲ್ಲಿ ಸರ್ಕಾರಿ ನೌಕರಿಯ ಆಸೆ ಅದೆಷ್ಟು ಡೀಪ್ ಆಗಿದೆ ಅಂದರೆ 2014-15ನೇ ಸಾಲಿನಿಂದ 2021-22ನೇ ಇಸವಿ ತನಕ ಕೇಂದ್ರ ಸರ್ಕಾರದಲ್ಲಿನ ಬೇರೆ ಬೇರೆ ನೌಕರಿಗಾಗಿ ಭರ್ತಿ 22,05,00,000ಕ್ಕೂ ಅಧಿಕ ಅರ್ಜಿಗಳು ಬಂದಿವೆ. ಆದರೆ ಈ ಪೈಕಿ ಕೇಂದ್ರ ಸರ್ಕಾರದ ಇಲಾಖೆಗಳಲ್ಲಿ ನೌಕರಿ ಸಿಕ್ಕಿದ ಎಷ್ಟು ಜನಕ್ಕೆ? ಬರೀ 7,22,000 ಜನರಿಗೆ ಮಾತ್ರ. ಅಂದರೆ ಸಲ್ಲಿಕೆಯಾದ ಪ್ರತಿ 100 ಅರ್ಜಿಗಳಲ್ಲಿ ಒಬ್ಬರಿಗೂ ಸಿಕ್ಕಿಲ್ಲ. 0.33% ಜನರಿಗೆ ಮಾತ್ರ ನೌಕರಿ ಸಿಕ್ಕಿದೆ. ಇದು 2022ರ ಜುಲೈನಲ್ಲಿ ಕೇಂದ್ರ ಸರ್ಕಾರವೇ ಕೊಟ್ಟಿದ್ದ ಮಾಹಿತಿ. ಕೇಂದ್ರ ಸರ್ಕಾರದ ಮಾಹಿತಿ ಪ್ರಕಾರ 2014-15ರಲ್ಲಿ 1,30,000 ಜನರಿಗೆ ಕೇಂದ್ರ ಸರ್ಕಾರಿ ನೌಕರಿ ಸಿಕ್ಕಿದೆ. 2015-16ನೇ ಸಾಲಿನಲ್ಲಿ 1,01,000 ಜನರಿಗೆ ಕೇಂದ್ರದ ವಿವಿಧ ಇಲಾಖೆಗಳಲ್ಲಿ ಜಾಬ್ ಸಿಕ್ಕಿದೆ. 16-17ರಲ್ಲಿ 76,147, 17-18ರಲ್ಲಿ 38,100, 18-19ರಲ್ಲಿ 78,555 ಮತ್ತು 21-22ರಲ್ಲಿ 38,850 ಜನರಿಗೆ ಕೇಂದ್ರ ಸರ್ಕಾರದ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ ಜಾಬ್ ಸಿಕ್ಕಿದೆ. ಈ ಟ್ರೆಂಡ್ ನೋಡಿದ್ರೆ ಒಂದು ಅಂಶ ನಿಮಗೆ ಕ್ಲಿಯರ್ ಆಗಿ ಕಾಣುತ್ತೆ. ಕೇಂದ್ರ ಸರ್ಕಾರ ಕೊಡ್ತಿರೋ ಸರ್ಕಾರಿ ಉದ್ಯೋಗಗಳ ಸಂಖ್ಯೆ ಕೂಡ ದೊಡ್ಡ ಪ್ರಮಾಣದಲ್ಲಿ ಡೌನ್ ಆಗ್ತಾ ಇದೆ. ಭಾರತದ ಜನಸಂಖ್ಯೆ ಏರಿಕೆ ಆಗ್ತಾ ಇದೆ. ಹೀಗಾಗಿ ಸರ್ಕಾರಿ ಜಾಬ್ ಬಯಸೋ ಆಕಾಂಕ್ಷಿಗಳ ಸಂಖ್ಯೆ ಕೂಡ ಆಕಾಶವನ್ನು ಮುಟ್ತಾ ಇದೆ. ಆದರೆ ಸರ್ಕಾರಿ ನೌಕರಿಗಳು ಮಾತ್ರ ಭಾರಿ ವೇಗದಲ್ಲಿ ಕೆಳಗೆ ಹೋಗ್ತಾ ಇವೆ.
ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ಪರ್ಮನೆಂಟ್ ಸರ್ಕಾರಿ ಉದ್ಯೋಗಿಗಳನ್ನು ಗುತ್ತಿಗೆ ಆಧಾರಿತ ಖಾಸಗಿ ನೌಕರಿಯನ್ನಾಗಿ ಚೇಂಜ್ ಮಾಡ್ತಿವೆ. ಅಂದರೆ ಈಗ ಇರೋ ನೌಕರಿಗಳನ್ನು ಬದಲಿಸ್ತಾ ಇಲ್ಲ, ಹೊಸದಾಗಿ ತುಂಬಿಕೊಳ್ಳಬೇಕಾದ ಹುದ್ದೆಗಳನ್ನು ಖಾಸಗಿ ಗುತ್ತಿಗೆ ಆಧಾರಿತ ಹುದ್ದೆಯಾಗಿ ಕನ್ವರ್ಟ್ ಮಾಡ್ತಾ ಇವೆ. ಹೀಗಾಗಿ ಸರ್ಕಾರಿ ಹುದ್ದೆಗಳು ಕಮ್ಮಿ ಆಗ್ತಿವೆ. ಕೇಂದ್ರ ಸರ್ಕಾರದ 60ಕ್ಕೂ ಅಧಿಕ ಇಲಾಖೆಗಳಲ್ಲಿ 10 ಲಕ್ಷಕ್ಕೂ ಅಧಿಕ ಹುದ್ದೆಗಳು ಖಾಲಿ ಇವೆ. ಆದರೆ ನೇಮಕಾತಿ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇಲ್ಲ. ಹೀಗಾಗಿ 2000ನೇ ಇಸವಿಗೆ ಹೋಲಿಸಿದ್ರೆ 2021ರಲ್ಲಿ ಕೇಂದ್ರ ಸರ್ಕಾರಿ ನೌಕರರ ಭರ್ತಿ 3 ಲಕ್ಷ ಕಮ್ಮಿಯಾಗಿದೆ. ಕೇಂದ್ರ ಸರ್ಕಾರದ ಬಜೆಟ್ ಪ್ರಕಾರ 2022ರ ಮಾರ್ಚ್ 1ನೇ ತಾರೀಕು ಕೇಂದ್ರ ಸರ್ಕಾರದಲ್ಲಿ ಒಟ್ಟು 34,65,000 ನೌಕರರಿದ್ದರು. ಆದರೆ ಇರಬೇಕಾಗಿದ್ದೆಷ್ಟು 40,78,000. ಅಂದರೆ 21.75% ಹುದ್ದೆಗಳು ಖಾಲಿ ಇವೆ. ನಮ್ಮ ಕರ್ನಾಟಕದ ಬಗ್ಗೆ ಮಾತಾಡೋದಾದರೆ ಕರ್ನಾಟಕದಲ್ಲಿ 10 ಲಕ್ಷ ಸರ್ಕಾರಿ ನೌಕರರಿದ್ದಾರೆ. ಆದರೆ ಸರ್ಕಾರಿ ನೌಕರರಾಗಬೇಕು ಅಂತ ಬಯಸುವವರ ಸಂಖ್ಯೆ ಅದರ 10 ಪಟ್ಟು ಜಾಸ್ತಿ ಇದೆ. ಸರ್ಕಾರಿ ನೌಕರಿಗಳ ಸಂಖ್ಯೆ ಮಾತ್ರ ಕಮ್ಮಿ ಆಗ್ತಾ ಇದೆ, ಆದರೆ ಆಕಾಂಕ್ಷಿಗಳ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಮೊದಲು ಇದಕ್ಕೆ ಕಾರಣಗಳೇನು ಅಂತ ಕೂಡ ನಾವು ನೋಡ್ತಾ ಹೋಗೋಣ. ಸರ್ಕಾರ ಅನ್ನೋ ದೊಡ್ಡ ಬ್ರ್ಯಾಂಡ್. ಗ್ರಾಮೀಣ ಪ್ರದೇಶಗಳಲ್ಲಿ ಪೋಷಕರಿಗೆ ಎಷ್ಟು ಖಾಸಗಿ ಕಂಪನಿಗಳ ಹೆಸರು ಗೊತ್ತಿರ್ತಾವೆ ಹೇಳಿ? ಅಬ್ಬಬ್ಬ ಅಂದರೆ ಒಬ್ಬೊಬ್ಬರಿಗೆ ಒಂದು 10 ಕಂಪನಿಗಳ ಹೆಸರು ಕೆಲವರಿಗೆ ಗೊತ್ತಿರ್ಬೋದು ಅಷ್ಟೇ. ಉಳಿದಂತೆ ಯಾವ ಕಂಪನಿಗಳ ಹೆಸರು ಕೂಡ ಗೊತ್ತಿರೋದಿಲ್ಲ. ಗೂಗಲ್, ಮೈಕ್ರೋಸಾಫ್ಟ್, ಇನ್ಫೋಸಿಸ್, ವಿಪ್ರೋದಂಥ ಕಂಪನಿಗಳಲ್ಲಿ ಒಳ್ಳೆ ಜಾಬ್ ಸಿಕ್ಕರೆ ಒಳ್ಳೆ ಬದುಕು ಸಿಗುತ್ತೆ ಅನ್ನೋದು ಕೂಡ ಗೊತ್ತಿರೋದಿಲ್ಲ. ತುಂಬ ಜನರಿಗೆ ಗೊತ್ತಿರೋ ದೊಡ್ಡ ಕಂಪನಿ ಯಾವುದು ಗೊತ್ತಾ? ಸರ್ಕಾರ ಅನ್ನೋ ಕಂಪನಿಯಲ್ಲಿ ಕೆಲಸ ಸಿಕ್ಕರೆ ಜೀವನವೇ ಪಾವನ ಅನ್ನೋದು ತುಂಬ ಪೋಷಕರ ಮತ್ತು ಮಕ್ಕಳ ಅಭಿಪ್ರಾಯ ಕೂಡ ಹೌದು. ಸರ್ಕಾರಿ ನೌಕರಿ ಮಾಡಿ ಸರ್ಕಾರದಿಂದ ಬರೋ ದುಡ್ಡನ್ನು ಪಡೆಯೋಕೆ ಪುಣ್ಯ ಮಾಡಿರಬೇಕು ಅಂತ ಹೇಳೋ ಪೋಷಕರು ಕೂಡ ಇದ್ದಾರೆ. ಖಾಸಗಿ ಕಂಪನಿ ಇವತ್ತಿರುತ್ತೆ, ನಾಳೆ ಇಲ್ಲದೇನೂ ಇರ್ಬೋದು, ಆದರೆ ಸರ್ಕಾರ ಇದ್ದೇ ಇರುತ್ತೆ. ಹೀಗಾಗಿ ಗ್ಯಾರಂಟಿ ಅನ್ನೋ ನಂಬಿಕೆ. ಈ ಸರ್ಕಾರ ಅನ್ನೋ ಬ್ರ್ಯಾಂಡ್ ಮೇಲೆ ಪೋಷಕರಿಗಿರೋ ಈ ವಿಪರೀತ ನಂಬಿಕೆನೇ ಸರ್ಕಾರಿ ನೌಕರಿಯನ್ನು ಬಯಸೋಕೆ ದೊಡ್ಡ ಕಾರಣ. ಯಾಕಂದರೆ ಪೋಷಕರು ಮನೆಯಲ್ಲಿ ಸರ್ಕಾರಿ ನೌಕರಿ ಅಂತ ತಲೆಯಲ್ಲಿ ಸಿಕ್ಕಾಪಟ್ಟೆ ತುಂಬುತ್ತಾ ಇರ್ತಾರೆ. ಸರ್ಕಾರಿ ನೌಕರಿ ಸಿಕ್ಕಿಬಿಟ್ರೆ ಜೀವನದ ಪರಮೋಚ್ಚ ಗುರಿ ಈಡೇರಿಬಿಡ್ತು ಅನ್ನೋ ರೇಂಜ್ಗೆ ಮಾತನಾಡ್ತಾರೆ. ಕಡಿಮೆ ಕೆಲಸ, ಜಾಸ್ತಿ ವೇತನ, ಉದ್ಯೋಗ ಭದ್ರತೆ. ಸರ್ಕಾರಿ ಉದ್ಯೋಗ ಸಿಕ್ಕರೆ ಕೆಲಸದ ಹೊರೆ ಜಾಸ್ತಿ ಇರಲ್ಲ ಅಂತ ಎಲ್ಲರೂ ಭಾವಿಸ್ತಾರೆ. ಅದು ನಿಜ ಕೂಡ ಹೌದು. ಆದರೆ ಎಲ್ಲ ಡಿಪಾರ್ಟ್ಮೆಂಟಿಗೆ ಅನ್ವಯ ಆಗಲ್ಲ. ಎಸ್ಪೆಷಲಿ ಪೊಲೀಸ್ ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ನವ್ರದ್ದು ಕೇಳೋದೇ ಬೇಡ. ವಿಶೇಷವಾಗಿ ಪೊಲೀಸರ ಪಾಡಂತೂ ಕೈ ಮುಗಿಬೇಕು. ತುಂಬ ಜನ ಬೈಬೋದು, ಪೊಲೀಸರು ಭ್ರಷ್ಟಾಚಾರ ಮಾಡ್ತಾರೆ, ಸುಮ್ಮನೆ ಸುಲಿಗೆ ಮಾಡ್ತಾರೆ, ಸರಿ ಇಲ್ಲ, ಕಾನೂನು ಪಾಲಕರೇ ಕಾನೂನಿನ ಭಕ್ಷಕರು ಅಂತೆಲ್ಲ ಕಮೆಂಟ್ಗಳನ್ನು ಮಾಡ್ಬೋದು. ಆ ಥರದ ಪೊಲೀಸರು ಕೂಡ ಇರಬಹುದು, ಒಳ್ಳೆಯವರು ಡೆಫಿನೆಟ್ಲಿ ಇದ್ದೇ ಇದ್ದಾರೆ. ಕೆಲವೊಂದಷ್ಟು ಜನ ಸ್ನೇಹಿತರು ಕೂಡ ಇದ್ದಾರೆ, ಒಳ್ಳೆ ಕೆಲಸ ಮಾಡ್ತಿರುವಂಥ ಸ್ನೇಹಿತರು. ಆದರೆ ಅವರ ಜೀವನ ಇದೆಯಲ್ಲ, ಅವರು ಪಡೋ ಕಷ್ಟ, ಅವರು ಒದ್ದಾಡೋ ಅವರ ಲೈಫ್ ಸ್ಟೈಲ್ ಆಗಿರ್ಬೋದು, ನಿದ್ದೆ ಆಗಿರ್ಬೋದು, ಅವರ ಸ್ಟ್ರೆಸ್ ಲೆವೆಲ್ಸ್ ಆಗಿರ್ಬೋದು, ಅದು ಅನ್ಬೇರೇಬಲ್ ಇರುತ್ತೆ ಸ್ನೇಹಿತರೆ. ಬಟ್ ಉಳಿದ ಇಲಾಖೆಗಳಲ್ಲಿ ನಾವು ಹೇಳಿದ್ವಲ್ಲ, ಅದೆಲ್ಲ ನಿಜ ಕೂಡ. ಪ್ರತಿ ರವಿವಾರ, ಪ್ರತಿ ಸರ್ಕಾರಿ ರಜೆ ಎಲ್ಲ ಸಿಗ್ತಾ ಇರುತ್ತೆ. ಬೆಳಿಗ್ಗೆ 10 ಗಂಟೆಗೆ ಆಫೀಸಿಗೆ ಹೋದರೆ ಆಯಿತು, ಸಂಜೆ 5 ಗಂಟೆಗೆ ಬಂದರೆ ಆಯಿತು. ಮಧ್ಯದಲ್ಲಿ ಅಗತ್ಯಕ್ಕೆ ತಕ್ಕಷ್ಟು ಬ್ರೇಕ್ ತಗೊಳ್ಬೋದು. ಸಂಬಳ ಕೂಡ ಚೆನ್ನಾಗಿರುತ್ತೆ. ಕೆಲವರು ಸಂಬಳವನ್ನು ಹೊರತುಪಡಿಸಿ ಕೂಡ ಕಾಸು ಎಣಿಸ್ತಾರೆ, ಅದು ನಿರಾಕರಿಸೋಕ್ಕಾಗಲ್ಲ. ಜೊತೆಗೆ ವೇತನದೊಂದಿಗೆ TA, DA ಎಲ್ಲ ಸಿಗುತ್ತೆ, ಸೇವಿಂಗ್ಸ್ ಇರುತ್ತೆ, ನಿವೃತ್ತಿ ಆದಮೇಲೆ ಪಿಂಚಣಿ ಕೂಡ ಬರುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಉದ್ಯೋಗದ ಭದ್ರತೆ ಇರುತ್ತೆ. ಕೆಲವು ಸರ್ಕಾರಿ ನೌಕರರಿಗೆ ಏನಾದರೂ ಆದರೆ ಅವರ ಕುಟುಂಬದವರಿಗೆ ಅನುಕಂಪದ ಆಧಾರದ ನೌಕರಿ ಸಿಗುವ ಅವಕಾಶ ಕೂಡ ಇರುತ್ತೆ. ವೈದ್ಯಕೀಯ ಸೌಲಭ್ಯ ಇರುತ್ತೆ, ಬ್ಯಾಂಕ್ ಸಾಲಗಳು ಈಸಿಯಾಗಿ ಸಿಗುತ್ತೆ, ನಿವೃತ್ತಿ ತನಕ ಚಿಂತೆ ಇಲ್ಲದೆ ಕೆಲಸ ಮಾಡುವ ವಾತಾವರಣ ಇರುತ್ತೆ. ಆದರೆ ಖಾಸಗಿ ಕಂಪನಿ ಉದ್ಯೋಗ ಆದರೆ ಕನಿಷ್ಠ 8 ಗಂಟೆ ಕಾಲ ಸಿಕ್ಕಾಪಟ್ಟೆ ದುಡಿಲೇಬೇಕು. ಆದರೂ ಸಾಕಾಗುವಷ್ಟು ಸಂಬಳ ಸಿಗುತ್ತಾ? ಅದು ಹೇಳೋಕ್ಕಾಗಲ್ಲ. ಎಲ್ಲವೂ ಕೂಡ ಪರ್ಫಾರ್ಮೆನ್ಸ್ ಬೇಸ್ಡ್ ಆಗಿರುತ್ತೆ ಎಲ್ಲವೂ ಕೂಡ. ಆದರೆ ಸರ್ಕಾರಿ ಜಾಬಲ್ಲಿ ಒಂದ್ಸಲಿ ಹೊಕ್ಕೊಂಡ್ಬಿಟ್ರೆ ಆಯಿತು, ಆಮೇಲೆ ಪರ್ಫಾರ್ಮೆನ್ಸ್ ಎಲ್ಲ ಜಾಸ್ತಿ ಯಾರು ಕೇಳಕ್ಕೆ ಬರೋದಿಲ್ಲ. ಕೆಲ ಕಂಪನಿಗಳಲ್ಲಿ ಎಲ್ಲ ಸರ್ಕಾರಿ ರಜೆಗಳ ದಿನ ರಜೆ ಕೂಡ ಸಿಗಲ್ಲ, ಉದ್ಯೋಗ ಭದ್ರತೆ ಕೂಡ ಇರಲ್ಲ. ಕೊರೋನಾದಂತಹ ವಿಪತ್ತು ಬಂದುಬಿಟ್ರೆ, ರಿಸೆಷನ್ ಆಗಿಬಿಟ್ರೆ ಲೇ ಆಫ್ ಅಪಾಯ ಕೂಡ ಇರುತ್ತೆ. ಹೀಗಾಗಿ ಹೆಚ್ಚಿನ ಯುವಜನರ ಮೊದಲ ಆಯ್ಕೆ ಸರ್ಕಾರಿ ನೌಕರಿಯೇ ಆಗಿರುತ್ತೆ. ಕೆಲವರು ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇದ್ರೂ ಕೂಡ ಸರ್ಕಾರಿ ನೌಕರಿ ಪಡೆಯೋಕೆ ಪ್ರಯತ್ನ ಪಡ್ತಾರೆ. ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡುತ್ತಾರೆ, ಪರೀಕ್ಷೆಗೆ ತಯಾರಿ ಮಾಡ್ತಾರೆ. ಸಮಾಜದಲ್ಲಿ ಸಿಗುವ ಗೌರವ. ನಮ್ಮ ಸಮಾಜಕ್ಕೆ ಸರ್ಕಾರಿ ನೌಕರಿ ಅನ್ನೋ ದೆವ್ವನೇ ಮೆಟ್ಕೊಂಡಿದ್ದೀನೋ ಅಂತ ಅನಿಸುತ್ತೆ ಕೆಲವೊಂದ್ಸರಿ. ಈ ದೆವ್ವ ಸೃಷ್ಟಿ ಮಾಡ್ತಿರೋ ದುರಂತಗಳು ಕೂಡ ಒಂದೆರಡಲ್ಲ. ಗ್ರಾಮೀಣ ಪ್ರದೇಶದಲ್ಲಿ ಜೀವನದ ಅತಿ ದೊಡ್ಡ ಗುರಿ, ಸಾಧನೆ ಅಂದರೆ ಅದು ಸರ್ಕಾರಿ ಜಾಬನ್ನು ಹೆಂಗಾದರೂ ಮಾಡಿ ಪಡೆಯೋದೇ ಅನ್ನೋ ಒಂದು ಭ್ರಮೆ ಇದೆ. ಡಿಗ್ರಿ ಮುಗಿದ ತಕ್ಷಣ ಬೆಂಗಳೂರಿನಂತಹ ನಗರಕ್ಕೆ ಬಂದು 5-6 ವರ್ಷಗಳಲ್ಲಿ 50,000 ರೂಪಾಯಿ ಸಂಬಳ ಪಡೆಯೋ ಪ್ರತಿಭಾವಂತರಿಗೂ ಕೂಡ ಗ್ರಾಮೀಣ ಪ್ರದೇಶಗಳಲ್ಲಿ ಗೌರವ ಸಿಗೋದಿಲ್ಲ.
ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತೀಯಾ, ಕಂಪ್ನಿಲಿ ಕೆಲಸ ಮಾಡ್ತೀಯಾ, ಕಂಪ್ನಿಲಿ ರೂಮ್ ಕೊಡ್ತಾರಾ, ಊಟ ಕೊಡ್ತಾರಾ ಅಂತ ವ್ಯಂಗ್ಯವಾಗಿ ಕೇಳ್ತಾರೆ ಹಳ್ಳಿ ಕಡೆ. ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡೋದನ್ನು ಪ್ರೈವೇಟಾ ದೊಡ್ಡ ಪಾಪ ಅನ್ನೋ ಥರದಲ್ಲೂ ಕೂಡ ನೋಡೋರಿದ್ದಾರೆ. ಆದರೆ ಅದೇ ಡಿಗ್ರಿ ಮುಗಿಸಿ 4-5 ವರ್ಷ ಅಧ್ಯಯನ ಮಾಡಿ ಕೊನೆಗೆ SSLC ಮೇಲೋ PUC ಮೇಲೋ ಸರ್ಕಾರಿ ನೌಕರಿಯನ್ನು ಗಿಟ್ಟಿಸಿ 30,000 ಸ್ಯಾಲ್ರಿ ಪಡೆಯೋ ವ್ಯಕ್ತಿಗೆ ಸಿಕ್ಕಾಪಟ್ಟೆ ಬೆಲೆ ಇರುತ್ತೆ. ಅವ್ನು ಬಿಡಪ್ಪ, ಅವಳು ಬಿಡಪ್ಪ, ಗೌರ್ಮೆಂಟ್ ಜಾಬು ಅಂತ ಹಾಡಿ ಹೋಗ್ಬಿಡ್ತಾರೆ. ಇದನ್ನು ಎಷ್ಟು ಜನ ಗಮನಿಸಿರ್ತಿರೋಲ್ಲೋ ಗೊತ್ತಿಲ್ಲ, ಇನ್ಮೇಲೆ ಗಮನಿಸಿ ನೋಡಿ. ವೃತ್ತಿಪರ ಪತ್ರಕರ್ತರಾದ ನಾವಂತೂ ಗಮನಿಸಿದ್ದೀವಿ. ನಮ್ಮ ಜನ ಒಂದು ಪೇಜ್ ತಪ್ಪಿಲ್ಲದೆ ಬರೆಯೋಕೆ ಬಾರದ ಸರ್ಕಾರಿ ನೌಕರರಿಗೆ ಕೊಡುವಷ್ಟು ಗೌರವವನ್ನು ಪುಸ್ತಕಗಳನ್ನೇ ಬರೆದ ಖಾಸಗಿ ನೌಕರರಿಗೆ ಕೊಡೋದಿಲ್ಲ. ಹೀಗಾಗಿ ಪ್ಯೂನ್ ಆದರೂ ಪರವಾಗಿಲ್ಲ, ಸರ್ಕಾರಿ ನೌಕರಿ ಮಾಡಬೇಕು ಅನ್ನೋ ಮೈಂಡ್ ಸೆಟ್ ಸೃಷ್ಟಿಯಾಗುತ್ತೆ. ಮದುವೆ ವಿಚಾರ ಬಂದ್ರಂತೂ ಸರ್ಕಾರಿ ನೌಕರರಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್. ಮಗ ಅಥವಾ ಮಗಳು ಸರ್ಕಾರಿ ಜಾಬ್ ಮಾಡ್ತಿದ್ದಾರೆ ಅಂದರೆ ಅಲ್ಲಿಗೆ ಒಂದು ಟೆಸ್ಟ್ ಪಾಸ್, ಒಂದು ಅಡೆತಡೆ ಪಾಸ್ ಆದ ಹಾಗೇನೆ ತಂದೆ ತಾಯಿಗೆ ಇನ್ನಿಲ್ಲದ ಹೆಮ್ಮೆ. ಹೀಗಾಗಿ ಮಾಸ್ಟರ್ ಡಿಗ್ರಿ PhD ಮಾಡಿದವರು ಕೂಡ ಪಾಲಿಗೆ ಬಂದಿದ್ದ ಪಂಚಾಮೃತ ಅಂತ ತುಂಬ ಕಮ್ಮಿ ಓದಿದಾಗಲೂ ಕೂಡ ಸಿಗುವಂಥ ಸರ್ಕಾರಿ ಜಾಬ್ಗಳನ್ನು ಪಡ್ಕೊಂಡು ಮಾಡ್ತಾ ಇರ್ತಾರೆ. ಸಣ್ಣ ಪುಟ್ಟ ಜಾಬ್ಗಾಗಿ ಅರ್ಜಿ ಹಾಕಿರ್ತಾರೆ. 2019ರಲ್ಲಿ ತಮಿಳುನಾಡು ಸರ್ಕಾರ 14 ಸ್ವೀಪರ್ ಹುದ್ದೆಗಳಿಗೆ ಅರ್ಜಿ ಹಾಕಿತ್ತು. ಯಾವುದೇ ಕಾರಣಕ್ಕೂ ಕೆಟ್ಟ ಕೆಲಸ ಅಲ್ಲ, ಮತ್ತೆ ಹೇಳ್ತಾ ಇದ್ದೀವಿ ನಾವು. ಬಟ್ ಇಲ್ಲಿ ಇದನ್ನು ಅರ್ಥ ಮಾಡ್ಕೊಳ್ಳಿ, ಜಸ್ಟ್ ಅರ್ಥ ಮಾಡ್ಕೊಳ್ಳಿ ಈ ಸ್ಟೋರಿದು. ಸೊ ತಮಿಳುನಾಡು ಸರ್ಕಾರ 14 ಸ್ವೀಪರ್ ಹುದ್ದೆಗಳಿಗೆ ಅರ್ಜಿ ಹಾಕಿತ್ತಲ್ಲ, 4,000 ಜನ ಅರ್ಜಿ ಹಾಕಿದ್ರು. ಅರ್ಜಿ ಹಾಕಿದವರಲ್ಲಿ ಎಂಜಿನಿಯರಿಂಗ್ ಮತ್ತು MBA ಪದವೀಧರರು ಕೂಡ ಇದ್ರು. ಭಾಷೆಯ ಅಡಚಣೆ ಮತ್ತು ಕಳಪೆ ಶಿಕ್ಷಣ. 2019ರ ನಾಸ್ಕಾಮ್ ಸರ್ವೆ ಪ್ರಕಾರ ಭಾರತ ಪ್ರತಿ ವರ್ಷ 15 ಲಕ್ಷ ಇಂಜಿನಿಯರ್ಗಳನ್ನು ಸೃಷ್ಟಿ ಮಾಡುತ್ತೆ. ಆದರೆ ಈ ಪೈಕಿ ಉದ್ಯೋಗ ಪಡೆಯೋರು ಮಾತ್ರ ಕೇವಲ 2.5 ಲಕ್ಷ ಇಂಜಿನಿಯರ್ಗಳು ಮಾತ್ರ. ಉಳಿದ 12.5 ಲಕ್ಷ ಇಂಜಿನಿಯರಿಂಗ್ ಪದವೀಧರರಿಗೆ ಉದ್ಯೋಗ ಗಿಟ್ಟಿಸಿಕೊಳ್ಳೋ ಸ್ಕಿಲ್ಲೇ ಇರೋದಿಲ್ಲ ಅಂತೆ. ಇದನ್ನು ಹಲವು ಸ್ಟಡೀಸ್ ಹೇಳಿವೆ. ಸ್ವತಃ ಭಾರತದ IT ಇಂಡಸ್ಟ್ರಿಯ ದಿಗ್ಗಜ ನಾರಾಯಣ ಮೂರ್ತಿಯವರು ಭಾರತದಲ್ಲಿ ಎಂಜಿನಿಯರಿಂಗ್ ಪದವಿ ಪಡೆಯುವ 25% ವಿದ್ಯಾರ್ಥಿಗಳಿಗೆ ಮಾತ್ರ ಉದ್ಯೋಗ ಪಡೆಯೋ ಸ್ಕಿಲ್ ಇರುತ್ತೆ, ಉಳಿದವರಿಗೆ ಡಿಗ್ರಿ ಮುಗಿಸಿರ್ತಾರೆ, ಇಂಜಿನಿಯರಿಂಗ್ ಮುಗಿಸಿರ್ತಾರೆ, ಸ್ಕಿಲ್ಲೇ ಇರೋದಿಲ್ಲ ಅಂತ ನಾರಾಯಣ ಮೂರ್ತಿಯವರು ಹೇಳಿದರು. 75% ಜನಕ್ಕೆ. ಹಲವು ತಜ್ಞರು ಕೂಡ ಇದನ್ನೇ ಹೇಳಿದ್ದಾರೆ. ಭಾರತದಲ್ಲಿನ ಎಂಜಿನಿಯರಿಂಗ್ ಪದವಿ ಪಡೆಯುವ 94% ಇಂಜಿನಿಯರ್ಗಳು ಉದ್ಯೋಗ ಮಾಡೋ ಸ್ಕಿಲ್ ಕಲಿತಿರಲ್ಲ ಅಂತ ಹೇಳಿದವರು ಇದ್ದಾರೆ. ಇದಕ್ಕೆಲ್ಲ ಕಾರಣ ಏನು? ಕಳಪೆ ಶಿಕ್ಷಣ. ಕಳಪೆ ಶಿಕ್ಷಣದ ಕಾರಣಕ್ಕೆ ಉತ್ತಮ ಪದವಿಯನ್ನು ಪಡೆದರೂ ಕೂಡ ಎಲ್ರಿಗೂ ಖಾಸಗಿ ಕ್ಷೇತ್ರದಲ್ಲಿ ಉದ್ಯೋಗ ಸಿಗ್ತಾ ಇಲ್ಲ. ಜೊತೆಗೆ ಖಾಸಗಿ ಕ್ಷೇತ್ರದಲ್ಲಿ ಉದ್ಯೋಗ ಪಡೆಯುವ ಹಾದಿಯಲ್ಲಿ ಇಂಗ್ಲಿಷ್ ಭಾಷೆ ತುಂಬ ಜನರಿಗೆ ದೊಡ್ಡ ಸಮಸ್ಯೆ ಕಾಡುತ್ತೆ. ಅಧ್ಯಯನಗಳ ಪ್ರಕಾರ ಸರ್ಕಾರಿ ನೌಕರಿಗೆ ಅರ್ಜಿ ಹಾಕುವ 65% ಆಕಾಂಕ್ಷಿಗಳು ಗ್ರಾಮೀಣ ಪ್ರದೇಶದವರೇ ಆಗಿರ್ತಾರೆ. ಗ್ರಾಮೀಣ ಪ್ರದೇಶದ ಮಕ್ಕಳು ತಾಯಿ ನುಡಿಯಲ್ಲೇ ಅಥವಾ ಮಾತೃಭಾಷೆಯಲ್ಲೇ ಶಿಕ್ಷಣವನ್ನು ಪಡೆದಿರ್ತಾರೆ. ನಗರಗಳ ಮಕ್ಕಳಿಗೆ ಹೋಲಿಸಿದ್ರೆ ಹಳ್ಳಿ ಮಕ್ಕಳ ಇಂಗ್ಲಿಷ್ ಭಾಷಾ ಕೌಶಲ್ಯ ತುಂಬ ವೀಕ್ ಇರುತ್ತೆ. ಖಾಸಗಿ ಕಂಪನಿಯ ಇಂಟರ್ವ್ಯೂ ಮತ್ತು ಪರೀಕ್ಷೆಗಳಲ್ಲಿ ಬಳಸುವ ಇಂಗ್ಲಿಷ್ನಿಂದಲೇ ತುಂಬ ಜನ ಖಾಸಗಿ ಉದ್ಯೋಗಗಳಿಂದ ವಂಚಿತರಾಗ್ತಿದ್ದಾರೆ. ಹೀಗಾಗಿ ಬೇರೆ ಏನು ದಾರಿ ಕಾಣದೆ ಸರ್ಕಾರಿ ಉದ್ಯೋಗ ಟ್ರೈ ಮಾಡೋಣ ಅಂತ ಹೋಗೋರ ಸಂಖ್ಯೆ ಕೂಡ ತುಂಬಾ ದೊಡ್ಡ ಇದೆ. ಉದ್ಯೋಗ ಸೃಷ್ಟಿಸದ ಆರ್ಥಿಕ ಬೆಳವಣಿಗೆ. ಏನೋ ಭಾರತದ ಆರ್ಥಿಕ ಬೆಳವಣಿಗೆಯನ್ನ ಉದ್ಯೋಗ ಸೃಷ್ಟಿ ಮಾಡದ ಆರ್ಥಿಕ ಬೆಳವಣಿಗೆ ಅಥವಾ ಜಾಬ್ಲೆಸ್ ಗ್ರೋತ್ ಅಂತ ಕರೀತಾರೆ. ಅಂದರೆ ಭಾರತದ ಎಕಾನಮಿ ಎಷ್ಟು ವೇಗವಾಗಿ ಬೆಳೀತಾ ಇದೆಯೋ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಉದ್ಯೋಗ ಸೃಷ್ಟಿಯಾಗ್ತಾ ಇಲ್ಲ. ಸೆಂಟರ್ ಫಾರ್ ಮಾನಿಟರಿಂಗ್ ಇಂಡಿಯನ್ ಎಕಾನಮಿ ಇದರ ಸರ್ವೆ ಪ್ರಕಾರ 5 ವರ್ಷಗಳ ಹಿಂದೆ ಭಾರತದಲ್ಲಿ ನಿರುದ್ಯೋಗ ಪ್ರಮಾಣ 5% ಇತ್ತು. ಈಗ 7-8%ಗೆ ಏರಿಕೆಯಾಗಿದೆ. ಭಾರತದ ಅರ್ಥವ್ಯವಸ್ಥೆಯ ಗಾತ್ರ ದೊಡ್ಡದಾದಷ್ಟೂ ಉದ್ಯೋಗಗಳು ಅದಕ್ಕೆ ತಕ್ಕ ಹಾಗೆ ಸೃಷ್ಟಿಯಾಗ್ತಾ ಇಲ್ಲ. ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ 46-40%ಗೆ ಕುಸಿದು ಹೋಗಿದೆ. ಭಾರತದ 90 ಕೋಟಿ ವಯಸ್ಕರಲ್ಲಿ ದುಡಿಯೋರು 40 ಕೋಟಿ ಜನ ಮಾತ್ರ ಇದ್ದಾರೆ. ಇದನ್ನೇ ಜಾಬ್ಲೆಸ್ ಎಕಾನಮಿಕ್ ಗ್ರೋತ್ ಅಂತ ಹೇಳ್ತಾರೆ. ಈ ಜಾಬ್ಲೆಸ್ ಗ್ರೋತ್ ಹೆಚ್ಚು ಯುವಕರು ಸರ್ಕಾರಿ ಉದ್ಯೋಗಗಳ ಕಡೆಗೆ ಮುಖ ಮಾಡೋಕ್ಕೂ ಕೂಡ ಕಾರಣ ಆಗುತ್ತೆ. ಅಲ್ಲಿ ಅಷ್ಟು ಜನಕ್ಕೆ ಸಿಗೋದಿಲ್ಲ, ಆದರೂ ಕೂಡ ದಿಕ್ಕಿಲ್ಲದೆ ಬೇರೆ ದಾರಿ ಇಲ್ಲದೆ ಒಂದು ಪ್ರಯತ್ನ ಪಡೋಣ ಅಂತ ಎಲ್ಲರೂ ಒದ್ದಾಡ್ತಾ ಇರ್ತಾರೆ. ಎಲ್ಲದರ ಜೊತೆಗೆ ಬಡತನ ಕೂಡ ಯುವ ಜನರಿಗೆ ಸರ್ಕಾರಿ ನೌಕರಿಯ ಗುರಿಯನ್ನು ಕೊಡುತ್ತೆ. ಸರ್ಕಾರಿ ನೌಕರಿ ಪಡೆದು ಬಿಟ್ರೆ ಬಡತನದ ಚೈನ್ ಕಟ್ಟಾಗುತ್ತೆ, ನಮ್ಮ ಮುಂದಿನ ಪೀಳಿಗೆಗಳು ಆರಾಮಾಗಿರ್ತವೆ ಅಂತ ಕೂಡ ಜನ ಯೋಚನೆ ಮಾಡ್ತಾರೆ. ಸ್ಯಾಲ್ರಿ ಕಮ್ಮಿ ಆದರೂ ಪರವಾಗಿಲ್ಲ, ಬೇರೆ ಥರದಲ್ಲಿ ರಿಕವರ್ ಆಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಲಂಚ ಕೊಟ್ಟಾದರೂ ಹೋಗೋಕ್ಕೆ ಪ್ರಯತ್ನ ಪಡೋರಿದ್ದಾರೆ. ಸಾಲ ಸೋಲ ಮಾಡಿ ಇವರಿಗೆಲ್ಲ ಕೊಟ್ಟು ಲಾಸ್ಟ್ಗೆ ಸಿಗದೇ ಇರೋರು ಕೂಡ ಇದ್ದಾರೆ. ಆದರೆ ಸ್ನೇಹಿತರೆ, ಸರ್ಕಾರಿ ನೌಕರಿಗಾಗಿ ತಯಾರಿ ನಡೆಸೋ ಎಲ್ರಿಗೂ ಜಾಬ್ ಸಿಗುತ್ತಾ? 100% ಅಲ್ಲ, 1000% ಸಿಗಲ್ಲ. ಸಮಸ್ಯೆ ಶುರುವಾಗೋದೇ ಇಲ್ಲಿ.
ಸಮಯ, ಹಣ ಹಾಳು, ನಿರುದ್ಯೋಗ ಸೃಷ್ಟಿ. ಈ ಸರ್ಕಾರಿ ನೌಕರಿಗಾಗಿ ಅಧ್ಯಯನ ಮಾಡೋರ ಸಂಖ್ಯೆ ಉತ್ತರ ಪ್ರದೇಶ, ಹರಿಯಾಣ, ಬಿಹಾರದಂಥ ರಾಜ್ಯಗಳಲ್ಲಿ ಇನ್ನೂ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಕರ್ನಾಟಕದಲ್ಲಿ ಜಾಸ್ತಿ ಅಂತೀವಿ, ಅಲ್ಲೆಲ್ಲ ಕಂಪೇರ್ ಮಾಡೋಕ್ಕಾಗಲ್ಲ, ಅಷ್ಟು ಜಾಸ್ತಿ ಇದೆ. ಕರ್ನಾಟಕದ ಸಾವಿರಾರು ಯುವ ಜನರು ಧಾರವಾಡ, ವಿಜಯಪುರ, ಬೆಂಗಳೂರಿನಂತಹ ನಗರಗಳಲ್ಲಿ ಸರ್ಕಾರಿ ಜಾಬ್ ಪಡೆಯೋ ಗುರಿಯೊಂದಿಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಅಧ್ಯಯನ ಮಾಡ್ತಾನೇ ಇರ್ತಾರೆ. ಸಾಕಷ್ಟು ಜನ ಕೋಚಿಂಗ್ ಕೂಡ ಪಡ್ಕೊಳ್ತಾರೆ. ವರ್ಷಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಕೊಂಡು 5, 6, 7 ವರ್ಷ ಓದ್ತಾರೆ. ಮನೆಯವರಿಂದ ದೂರ ಇದ್ದು ರೂಮ್ ಮಾಡಿಕೊಂಡು ಸರಿಯಾಗಿ ಊಟ ಸಿಗದಿದ್ದರೂ ಕಷ್ಟಪಟ್ಟು ಅಭ್ಯಾಸ ಮಾಡ್ತಾರೆ. ಆದರೆ ಕಡೆಯಲ್ಲಿ ಎಲ್ಲರಿಗೂ ಸರ್ಕಾರಿ ನೌಕರಿ ಸಿಗಲ್ಲ. ಸರ್ಕಾರಿ ನೌಕರಿ ಸಿಗದ ಯುವಕರ ಹಣ, ಸಮಯ ಎಲ್ಲವೂ ವೇಸ್ಟ್ ಆಗುತ್ತೆ. ಯಾವ ಸಮಯ ವ್ಯರ್ಥ ಆಗುತ್ತೆ? ಯೌವನದ ಅತ್ಯಮೂಲ್ಯ ಸಮಯ ಕಳೆದು ಹೋಗುತ್ತೆ. ಅಧ್ಯಯನದ ಪ್ರಕಾರ ಕೋಚಿಂಗ್ ಸೆಂಟರ್ನಲ್ಲಿ ತರಬೇತಿ ಪಡೆದು ಸರ್ಕಾರಿ ನೌಕರಿಯನ್ನು ಪಡೆದುಕೊಳ್ಳದ ಯುವ ಜನರು ಪರೀಕ್ಷೆಗಾಗಿ ಎವರೇಜ್ ಆಗಿ 3.5 ವರ್ಷ ತಯಾರಿ ಮಾಡ್ಕೊಂಡಿರ್ತಾರೆ. ಕೋಚಿಂಗ್ಗೆ ಹೋಗದವರು ಇನ್ನೂ ಹೆಚ್ಚು ವರ್ಷ ತಗೋಬೋದು. ಆದರೆ ಕೆಲವರಿಗೆ ಸಿಗುತ್ತೆ ಜಾಬ್, ಅವರು ರೇರ್ ಕೇಸ್. ಸರ್ಕಾರಿ ನೌಕರಿ ಆಕಾಂಕ್ಷಿಗಳ ಪೈಕಿ 93% ಜನ ನಿರುದ್ಯೋಗಿಗಳೇ ಆಗಿರ್ತಾರೆ. ಅಪ್ಪ ಅಮ್ಮನ ದುಡ್ಡಿನಲ್ಲೇ ಅಧ್ಯಯನ ಮಾಡ್ತಾರೆ. ಹೀಗಾಗಿ ಭಾರತದಲ್ಲಿ 20ರಿಂದ 24 ವರ್ಷದೊಳಗಿನ ಜನರಲ್ಲಿ ನಿರುದ್ಯೋಗ ಭರ್ತಿ 42% ಇದೆ. ಆದರೆ 30ರಿಂದ 34 ವರ್ಷದ ಒಳಗಿನವರಲ್ಲಿ ನಿರುದ್ಯೋಗ ಪ್ರಮಾಣ ಕೇವಲ 0.8% ಇದೆ. ಇದರ ಅರ್ಥ 30 ವರ್ಷ ಆಗೋ ತನಕ ನಮ್ಮ ಯುವಜನ ನಿರುದ್ಯೋಗಿ ಆಗಿದ್ದರೂ ಪರವಾಗಿಲ್ಲ ಅಂತ ಟ್ರೈ ಮಾಡ್ತಾನೆ ಇರ್ತಾರೆ ಗೌರ್ಮೆಂಟ್ ಜಾಬ್ಗೆ. 30 ವರ್ಷ ದಾಟಿದ ಮೇಲೂ ಸರ್ಕಾರಿ ನೌಕರಿ ಸಿಗಲಿಲ್ಲ ಅಂದರೆ ನಿರಾಶರಾಗಿ ಕೊನೆಗೆ ಸಿಕ್ಕ ಉದ್ಯೋಗ ಏನೋ ಒಂದು ಜೀವನ ಕಳಿಯೋಣ ಅಂಥೇಳಿ ಮಾಡೋಕ್ಕೆ ಶುರು ಮಾಡ್ತಾರೆ. 30 ವರ್ಷಕ್ಕೆ ಒಂದು ಏಜ್ ಲಿಮಿಟ್ ಮುಗಿಯೋಕೆ ಬಂದಿರುತ್ತೆ, ಇಲ್ಲ ಪರೀಕ್ಷೆ ಬರೆದು ಸುಸ್ತಾಗಿ ಹೋಗಿರ್ತಾರೆ. ಜೀವನ ಅವರಿಗೆ ಪಾಠ ಕಲಿಸ್ಬಿಟ್ಟಿರುತ್ತೆ. ಅಮೆರಿಕದ ಲೇಖಕ ಪೀಟರ್ ಜಿಹಾನ್ ತಮ್ಮ ಪುಸ್ತಕವೊಂದರಲ್ಲಿ 15ರಿಂದ 45 ವರ್ಷ ನಡುವಿನ ಜನ ಅತಿ ಹೆಚ್ಚು ಹಣ ಖರ್ಚು ಮಾಡ್ತಾರೆ, ಹೊಸ ಮನೆ ಖರೀದಿ ಮಾಡ್ತಾರೆ, ಹೊಸ ಕಾರ್ ಖರೀದಿ ಮಾಡ್ತಾರೆ ಅಂತ ಬರೆದಿದ್ದಾರೆ ಅವರು. ಅಲ್ಲಿ ಆ ಏಜಲ್ಲಿ ಅಷ್ಟೆಲ್ಲ ಆಗುತ್ತೆ. ಆದರೆ ನಮ್ಮ ದೇಶದಲ್ಲಿ ಸರ್ಕಾರಿ ಉದ್ಯೋಗ ಪಡೆಯೋ ಸಾಹಸದಲ್ಲಿ 30 ವರ್ಷ ಆಗೋ ತನಕ ತುಂಬ ಜನ ಏನೋ ಜಾಬೇ ಶುರು ಮಾಡಿರೋದಿಲ್ಲ. ಆದಾಯವಿಲ್ಲದವರು ಏನು ಖರ್ಚು ಮಾಡ್ತಾರೆ ಹೇಳಿ? ಇದರಿಂದ ಭಾರತದ ಆರ್ಥಿಕ ವ್ಯವಸ್ಥೆಗೂ ಕೂಡ ಪೆಟ್ಟು ಬೀಳ್ತಾ ಇದೆ. ಭಾರತ ಯುವ ಜನರ ದೇಶ. ಭಾರತದ 65% ಜನಸಂಖ್ಯೆಯ ವಯಸ್ಸು 35ಕ್ಕಿಂತ ಕಮ್ಮಿ ಇದೆ. ಆದರೆ 30 ವರ್ಷದ ತನಕ ಯುವಜನ ದುಡಿತಾನೇ ಇಲ್ಲ, ಹಣ ಖರ್ಚು ಮಾಡೋ ಶಕ್ತಿಯನ್ನೇ ಪಡಿತಾ ಇಲ್ಲ. ಮೊಬೈಲ್ ತಗೊಳ್ಬೇಕು ಅಂದರೆ ಅಪ್ಪ ಅಮ್ಮನ ಹತ್ರ ದುಡ್ಡು ತಗೋಬೇಕು ಅಂದರೆ ಆರ್ಥಿಕತೆ ಹೇಗೆ ಬೆಳೆಯುತ್ತೆ? RBIನ ವರದಿ ಪ್ರಕಾರ ಕಳೆದ 10 ವರ್ಷಗಳಿಂದ ಭಾರತದಲ್ಲಿರೋ ಉತ್ಪಾದನಾ ಕಂಪನಿಗಳು ತಮ್ಮ ಸಾಮರ್ಥ್ಯಕ್ಕೆ ತಕ್ಕಷ್ಟು ಕೆಲಸ ಮಾಡ್ತಾ ಇಲ್ಲ. ಕಾರು, ಬೈಕ್ಗಳಿಗೆ ನಿರೀಕ್ಷಿತ ಮಟ್ಟದ ಬೇಡಿಕೆ ಬರ್ತಾ ಇಲ್ಲ. ಈ ನಷ್ಟದ ಜೊತೆಗೆ ಈ ಸರ್ಕಾರಿ ನೌಕರಿಯ ಆಸೆ ಭಾರತದಲ್ಲಿ ಹೊಸ ಎಕಾನಮಿಯನ್ನು ಸೃಷ್ಟಿ ಮಾಡಿದೆ. ಅದು ಕೋಚಿಂಗ್ ಇಂಡಸ್ಟ್ರಿ. ಇದನ್ನು ನಿರುದ್ಯೋಗಿಗಳ ಇಂಡಸ್ಟ್ರಿ ಅಂತ ಕೂಡ ಹೇಳ್ತಾರೆ. ಕೋಚಿಂಗ್ ಕ್ಲಾಸ್ಗಳು, PGಗಳು, ಹಾಸ್ಟೆಲ್ಗಳು, ಫೋಟೋ ಕಾಪಿ ಶಾಪ್ಗಳು, ಟೀ ಅಂಗಡಿಗಳು, ಪುಸ್ತಕ ಅಂಗಡಿಗಳಿಗೆ ನೌಕರಿ ಆಕಾಂಕ್ಷಿಗಳಿಂದ ಒಳ್ಳೆ ದುಡ್ಡು ಹರಿದು ಬರುತ್ತೆ. ಯುವ ಜನರ ಕ್ರಿಯೇಟಿವಿಟಿಗೆ, ಸೃಜನಶೀಲತೆಗೆ ಕೊಡಲಿ ಪೆಟ್ಟು. ಇಲ್ಲಿ ನಾವು ಯಾರನ್ನು ಹರ್ಟ್ ಮಾಡಬೇಕು, ಯಾರನ್ನು ಕೂಡ ಕೀಳಾಗಿ ತೋರಿಸ್ಬೇಕು ಅಂತ ಈ ಮಾತನ್ನು ಹೇಳ್ತಾ ಇಲ್ಲ. ಸರ್ಕಾರಿ ನೌಕರಿಗಾಗಿ ಓದುವ ಬಹುತೇಕ ವಿದ್ಯಾರ್ಥಿಗಳ ಸೃಜನಶೀಲತೆ ಕಮ್ಮಿ ಆಗ್ತಾ ಹೋಗುತ್ತೆ. ಹಾಡು, ಕುಣಿತ, ಬರವಣಿಗೆ, ನಟನೆ, ಆಟ ಎಲ್ಲವೂ ಮೂಲೆಗೆ ಸೇರಿಬಿಡುತ್ತೆ. ಘಟನೆಗಳನ್ನು, ಇಸವಿಗಳನ್ನು, ಹೆಸರುಗಳನ್ನು, ಫಾರ್ಮುಲಾಗಳನ್ನು ನೆನಪಿಟ್ಟುಕೊಳ್ಳೋದನ್ನೇ ಬೆಳಗ್ಗೆದ್ದಲ್ಲಿಂದ ಮಲಗೋ ತನಕ ಕೂಡ ಮಾಡ್ತಾ ಇರ್ತಾರೆ. ಅವರು ಟೆನ್ಷನ್ ಆಗಿಬಿಡುತ್ತೆ. ಅವ್ರನ್ನ ನೋಡೋರಿಗೇನು ಟೆನ್ಷನ್ ಆಗುತ್ತೆ, ಅವ್ರು ಪಡೋ ಕಷ್ಟವನ್ನು ನೋಡಿ. ಯಾವ ರೇಂಜಿಗೆ ಹೋಗಿಬಿಡ್ತಾರೆ ಅಂದರೆ PG ಮುಗಿಸಿದ ವಿದ್ಯಾರ್ಥಿಗೆ ತಾನು PGಯಲ್ಲಿ ಓದಿದ ವಿಚಾರದ ಕುರಿತು 5 ನಿಮಿಷ ಮಾತನಾಡೋ ಶಕ್ತಿ ಕೂಡ ಉಳಿದಿರೋದಿಲ್ಲ. ಆದರೆ ಇದು ಎಲ್ರಿಗೂ ಅನ್ವಯ ಆಗಲ್ಲ. IAS, IPS ಮಾಡೋರು ವಿಷಯಗಳನ್ನು ತುಂಬ ಚೆನ್ನಾಗಿ ತಿಳ್ಕೊಂಡಿರ್ತಾರೆ. ಯಾಕಂದರೆ ಅವರು ಪ್ರಬಂಧ ಬರಿಬೇಕಾಗಿರುತ್ತೆ, ಸಂದರ್ಶನ ಕೊಡಬೇಕಾಗಿರುತ್ತೆ. ಆದರೆ ಬಹು ಆಯ್ಕೆಯ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯುವವರು ವಿಷಯಗಳನ್ನು ಸಮಗ್ರವಾಗಿ ಗ್ರಹಿಸೋದು ಅಪರೂಪ. ಬಹು ಆಯ್ಕೆಯ ಪ್ರಶ್ನೆಗಳಿಗೆ, ಮಲ್ಟಿಪಲ್ ಚಾಯ್ಸಸ್ಗೆ ನಡೆಸುವ ತಯಾರಿಯಿಂದ ಏನು ಸಿಗುತ್ತೆ ಹೇಳಿ? ಒಬ್ಬ ವ್ಯಕ್ತಿ ಸರ್ಕಾರಿ ನೌಕರಿ ಪಡೆದ ಮೇಲೆ ಬಹು ಆಯ್ಕೆಯ ಪ್ರಶ್ನೆಗಳ ಉತ್ತರಗಳು ಆತನಿಗೂ ಪ್ರಯೋಜನಕ್ಕೆ ಬರಲ್ಲ. ಕೆಲ ವರ್ಷಗಳ ಬಳಿಕ ಅದನ್ನು ಬರೆದವರಿಗೂ ಅವು ನೆನಪಿರೋದಿಲ್ಲ. ಆ ತಯಾರಿಯಿಂದ ಯಾವುದೇ ಪ್ರಾಡಕ್ಟ್ ಉತ್ಪಾದನೆಯಾಗೋದಿಲ್ಲ. ಓರ್ವ ಇಂಜಿನಿಯರ್ ತನ್ನ ಪ್ರಾಜೆಕ್ಟ್ ಮೇಲೆ ಕೆಲಸ ಮಾಡಿದ್ರೆ ನಾಳೆದು ಸಮಾಜಕ್ಕಾದರೂ ಕೂಡ ಕೊಡುಗೆ ಕೊಡಬಹುದು. ವಿಶ್ವೇಶ್ವರಯ್ಯರಂಥವ್ರು ಇನ್ನೊಬ್ರು ಯಾರಾದರೂ ಹುಟ್ಟು ಬರ್ಬೋದೇನೋ. ಆದರೆ ಬಹು ಆಯ್ಕೆಯ ಪ್ರಶ್ನೆಗಳನ್ನು, ಮಲ್ಟಿಪಲ್ ಚಾಯ್ಸಸ್ ಪ್ರಶ್ನೆಗಳನ್ನು ಫೇಸ್ ಮಾಡೋಕ್ಕೆ ನಡೆಸುವ ತಯಾರಿ ಯಾವುದಕ್ಕೂ ಪ್ರಯೋಜನಕ್ಕೆ ಬರೋದಿಲ್ಲ. ನೌಕರಿಗೆ ಸೇರಿದ ಮೇಲೆ ಉಪಯೋಗಕ್ಕೆ ಬರೋದು ಒಂದಿಷ್ಟು ಕಂಪ್ಯೂಟರ್ ಜ್ಞಾನ, ಒಂದಿಷ್ಟು ಮ್ಯಾಥಮೆಟಿಕ್ಸ್, ಕನ್ನಡ ಮತ್ತು ಇಂಗ್ಲೀಷ್ ಭಾಷಾ ಜ್ಞಾನ ಮಾತ್ರ. ಉದಾಹರಣೆಗೆ FDA ಹುದ್ದೆ ಪಡೆದ ವ್ಯಕ್ತಿ ಪರೀಕ್ಷೆಗೂ ಮುನ್ನ ಕಳಿಂಗ ಯುದ್ಧದ ಡೇಟ್ ನೆನಪಿಟ್ಟುಕೊಳ್ಳೋಕೆ ಸಿಕ್ಕಾಪಟ್ಟೆ ಸರ್ಕಸ್ ಮಾಡಿರ್ತಾರೆ.
FD ಆಗಿ ಯಾವುದೋ ಲೆಕ್ಕವನ್ನು ಮಾಡುವಾಗ ಕಳಿಂಗ ಯುದ್ಧದ ಡೇಟ್ ತಗೊಂಡು ಆತ ಏನು ಮಾಡೋದು? ಪ್ರತಿಭೆ ಮತ್ತು ಸಂಪನ್ಮೂಲ ಹಾಳು. ಎಂಜಿನಿಯರಿಂಗ್ MBA ಮಾಡಿದವರು ಕೂಡ SSLC PUC ಮಾಡಿದವರು ಪಡೆಯೋಕೆ ಅರ್ಹ ಇರೋ ಜಾಬ್ಗಳಿಗೂ ಮುಗಿಬೀಳ್ತಾರೆ. ನಾವು ಇದನ್ನು ಈಗಾಗಲೇ B ವ್ಯಕ್ತಿಯ ಕತೆ ಮೂಲಕ ಆರಂಭದಲ್ಲಿ ಹೇಳಿದ್ದೇವೆ. 2018ರಲ್ಲಿ ಉತ್ತರ ಪ್ರದೇಶದಲ್ಲಿ 5ನೇ ತರಗತಿ ವಿದ್ಯಾರ್ಹತೆ ಅಗತ್ಯ ಇದ್ದ 62 ಪೊಲೀಸ್ ಮೆಸೆಂಜರ್ ಹುದ್ದೆಗೆ ಅಪ್ಲಿಕೇಶನ್ ಕರೆಯಲಾಗಿತ್ತು. ಪೊಲೀಸ್ ಮೆಸೆಂಜರ್ ಅಂದರೆ ಒಂದು ಠಾಣೆಯಿಂದ ಮತ್ತೊಂದು ಠಾಣೆಗೆ ದಾಖಲೆಗಳನ್ನು ಹೊತ್ಕೊಂಡು ಹೋಗಿ ಕೊಡೋದು. ಈ ಹುದ್ದೆಗೆ ಅರ್ಜಿ ಸಲ್ಲಿಸಿದ 1 ಲಕ್ಷ ಜನರಲ್ಲಿ 3700 ಜನ PhD ಹೋಲ್ಡರ್ಸ್ ಇದ್ದರು, ಡಾಕ್ಟರೇಟ್ ಮಾಡಿದವರಿದ್ರು. ಎಂಜಿನಿಯರಿಂಗ್ ಓದಿದವನು ಪ್ಯೂನ್ ಆಗ್ತಾನೆ ಅಂದರೆ ಆತ ಓದಿದ ವಿದ್ಯೆ ಹಾಳು, ಅವನ ಪ್ರತಿಭೆ ಹಾಳು, ಅವನು ಓದೋಕೆ ಬಳಸಿದ ಅವರ ಅಪ್ಪ ಅಮ್ಮನ ಸಂಪನ್ಮೂಲ ಕೂಡ ಹಾಳು. ತಯಾರಿ ಆರಂಭಿಸುವ ಮುನ್ನ ಯೋಚನೆ ಮಾಡಿ. ಈಗ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡುವ ಸಂಸ್ಥೆಗಳು ಅಣಬೆಗಳಂತೆ ಹುಟ್ಟುಕೊಂಡಿವೆ. ನಿಮಗೆ ಖಂಡಿತ ಸರ್ಕಾರಿ ನೌಕರಿ ಬರುತ್ತೆ ಅಂತ ಸ್ಫೂರ್ತಿದಾಯಕ ಮಾತುಗಳನ್ನು ಹೇಳೋರು ಕೂಡ ತುಂಬ ಜನ ಇದ್ದಾರೆ. ಈಗಾಗಲೇ IAS IPS ಮಾಡಿದವರಂತೂ ಈ ಸ್ಫೂರ್ತಿ ಭಾಷಣವನ್ನೇ ಜನಪ್ರಿಯತೆಯ ಅಸ್ತ್ರವನ್ನಾಗೂ ಕೂಡ ಮಾಡಿಕೊಂಡಿದ್ದಾರೆ. ಅದು ಪಕ್ಕಕ್ಕಿಡಿ. ಯಾರು ಎಷ್ಟೇ ಕೋಚಿಂಗ್ ಕೊಟ್ಟರು, ಯಾರು ಎಷ್ಟೇ ಚಂದದ ಭಾಷಣ ಮಾಡಿದ್ರೂ ಅರ್ಜಿ ಹಾಕಿದ 100 ಜನರೇ ಎಲ್ರಿಗೂ ಜಾಬ್ ಸಿಗಲ್ಲ. ಒಬ್ಬರಿಗೆ ಮಾತ್ರ ಸರ್ಕಾರಿ ನೌಕರಿ ಸಿಗುತ್ತೆ. ಸರ್ಕಾರಿ ನೌಕರಿ ಅಂದರೆ ಅದು ಭಾರ ಎತ್ತುವ ಟಾರ್ಗೆಟ್ ಅಲ್ಲ. ನಾನು ಇವತ್ತು 30 kg ಲಿಫ್ಟ್ ಮಾಡಿದ್ದೀನಿ, ನಾಳೆ ಪ್ರಾಕ್ಟೀಸ್ ಮಾಡಿ 60 kg ಎತ್ತಿ ಗುರಿ ಮುಟ್ಟಿಬಿಡ್ತೀನಿ ಅಂತ ಹೇಳೋಕ್ಕಾಗೋದಿಲ್ಲ. ಅಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ 30 kg ಎತ್ತೋರು 60 kgಗೆ ಬರೋ ಹೊತ್ತಿಗೆ 60 kg ಎತ್ತೋರು 90 kgಗೆ ಹೋಗಿರ್ತಾರೆ. ಸರ್ಕಾರಿ ನೌಕರಿ ಬಯಸೋರು ಹೆಚ್ಚಾದಷ್ಟು ಕಟ್ ಆಫ್ ಜಾಸ್ತಿ ಆಗ್ತಲೇ ಹೋಗುತ್ತೆ. ಹೀಗಾಗಿ ಎಲ್ಲರಿಗೂ ಜಾಬ್ ಸಿಗಲ್ಲ, ಸರ್ಕಾರಿ ಜಾಬ್ ಸಿಗಲ್ಲ. ಒಂದು ವೇಳೆ 7-8 ವರ್ಷ ಓದಿ ಕೊನೆಗೆ ನೌಕರಿ ಸಿಗದೆ ಹೋದರೆ ಆಗುವ ಬೇಸರ ಅಷ್ಟಿಷ್ಟಲ್ಲ. ಹೀಗಾಗಿ ನಾನು ಬೇರೆ ಯಾವುದೇ ಕೆಲಸ ಮಾಡಲ್ಲ, ಸ್ಪರ್ಧಾತ್ಮಕ ಪರೀಕ್ಷೆ ಬರೆದು ಸರ್ಕಾರಿ ನೌಕರಿಯನ್ನೇ ಹಿಡಿತೀನಿ ಅನ್ನೋರು ಮೊದಲು ನಿಮ್ಮ ಪ್ಲಸ್ ಮೈನಸ್ಗಳನ್ನು ತಿಳ್ಕೊಳ್ಳೇಬೇಕು ಸ್ನೇಹಿತರೆ. ನಿಮ್ಮ ಸುತ್ತಮುತ್ತ ಇರುವ ನಿಜವಾದ ಸಂಪನ್ಮೂಲ ವ್ಯಕ್ತಿಗಳಿಂದ ನಿಮ್ಮ ಸಾಮರ್ಥ್ಯವನ್ನು ಪರೀಕ್ಷೆಗೆ ಒಡ್ಕೋಬೇಕು. ಫಸ್ಟಿಗೆ ನಿಮ್ಮನ್ನು ನೀವೇ ಮೌಲ್ಯಮಾಪನ ಮಾಡ್ಕೋಬೇಕು. ಎಲ್ಲರೂ ಕೋಚಿಂಗ್ ಪಡಿತಾರೆ, ನಾನು ಪಡಿತೀನಿ, ಎಲ್ಲರೂ ಓದ್ತಾರೆ, ನಾನು ಓದ್ತೀನಿ ಅಂದರೆ ಸರ್ಕಾರಿ ಜಾಬ್ ಸಿಗೋದಿಲ್ಲ. ಒಂದು ವೇಳೆ ಅದು ನಿಮಗೆ ಅಲ್ಲ ಅನಿಸಿದ್ರೆ, ನಮ್ಮಿಂದ ಮಾಡೋಕ್ಕೆ ಸಾಧ್ಯ ಆಗಲ್ಲ ಅಂತ ಅನಿಸಿದ್ರೆ, ನಿಮ್ಮ ಆಸಕ್ತಿಯ ಕ್ಷೇತ್ರದಲ್ಲಿ ನಿಮಗೆ ಟ್ಯಾಲೆಂಟ್ ಇರೋ ಇನ್ಯಾವುದಾದ್ರೂ ಕ್ಷೇತ್ರದಲ್ಲಿ ಮುಂದುವರಿಬೇಕು. ಸರ್ಕಾರಿ ಜಾಬ್ ಅಂದರೆ ಪರಮ ಸಾಧನೆ ಖಂಡಿತವಾಗ್ಲೂ ಕೂಡ ಅಲ್ಲ. ಸರ್ಕಾರಿ ಜಾಬ್ ಮಾಡದವರು ಜೀವನದಲ್ಲಿ ಮುಂದೆ ಬಂದೇ ಇಲ್ಲ ಅಂತ ಕೂಡ ಹೇಳೋಕ್ಕಾಗಲ್ಲ. ಬೆಂಗಳೂರಲ್ಲಿ ಹೋಟೆಲ್ ನಡೆಸುವವರು ಸರ್ಕಾರಿ ನೌಕರರಿಗಿಂತ 2 ಪಟ್ಟು ದುಡಿತಾರೆ. ಆ ಥರ ನಾನಾ ಎಕ್ಸಾಂಪಲ್ಸ್ ಕೊಡ್ಬೋದು. ಇದರ ಜೊತೆಗೆ ನಮ್ಮ ಜನ ಕೂಡ ಬದಲಾಗಬೇಕು. ಸರ್ಕಾರಿ ನೌಕರಿ ಅಂದರೆ ಅದೇನೋ ಒಂದು ರೀತಿ ಬೆಟ್ಟದ ಹೂವಿನ ರೀತಿ ನೋಡೋದು, ಖಾಸಗಿ ನೌಕರರನ್ನು ಲಘುವಾಗಿ ಪರಿಗಣಿಸೋದನ್ನು ನಿಲ್ಲಿಸಬೇಕು. ಜಗತ್ತಿನ ಇತರ ರಾಷ್ಟ್ರಗಳ ಕಡೆ ನೋಡಿ, ಯಾರೂ ಕೂಡ ಗೌರ್ಮೆಂಟ್ ಜಾಬ್ ಎಕಾನಮಿ ಮೇಲೆ ಯಾರೂ ಟಾರ್ಗೆಟೇ ಇಟ್ಟಿರೋದಿಲ್ಲ. ಅಲ್ಲಿ ಎಲ್ಲರೂ ಕೂಡ ಪ್ರೈವೇಟ್ ಜಾಬ್ ಎಕಾನಮಿಯಲ್ಲಿ ಉನ್ನತ ಹುದ್ದೆಗಳಿಗೆ ಹೋಗೋಕ್ಕೆ ಪ್ರಯತ್ನವನ್ನು ಪಡ್ತಾ ಇರ್ತಾರೆ. ಒಂದಿಷ್ಟು ಡೇಟ್, ಒಂದಿಷ್ಟು ಘಟನೆ, ಒಂದಿಷ್ಟು ಮಾಹಿತಿ, ಒಂದಿಷ್ಟು ಲಾಜಿಕ್ ನೆನಪಿಟ್ಟುಕೊಂಡು ಪರೀಕ್ಷೆ ಬರೆದು ಪಾಸ್ ಆದವರು ಈ ಇಡೀ ಮನುಕುಲದ ಉದ್ಧಾರಕರು ಅಂತ ನಾವು ಅದನ್ನು ಕನ್ಸಿಡರ್ ಮಾಡೋದನ್ನು ಬಿಟ್ಟುಬಿಡಬೇಕು. ಅವರು ಕೂಡ ಅವ್ರ ಜೀವನ ನಡೆಸೋಕೆ ಒಂದು ಜಾಬ್ ತಗೊಂಡಿರ್ತಾರೆ ಸ್ವಾಮಿ. ಇದರ ಜೊತೆಗೆ ಭಾರತದಲ್ಲಿ ಶಿಕ್ಷಣದ ಗುಣಮಟ್ಟ ಕೂಡ ಸುಧಾರಿಸಬೇಕು. ಇಂಗ್ಲಿಷ್ ಶಿಕ್ಷಣದ ಗುಣಮಟ್ಟ ಕೂಡ ಹೆಚ್ಚಬೇಕು. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ದೊಡ್ಡ ದೊಡ್ಡ ಖಾಸಗಿ ಕಂಪನಿಗಳಲ್ಲಿ ಈಸಿಯಾಗಿ ಜಾಬ್ ಸಿಗೋ ವಾತಾವರಣ ಸೃಷ್ಟಿಯಾಗಬೇಕು. ಖಾಸಗಿ ಕ್ಷೇತ್ರದ ಉದ್ಯೋಗಗಳು ಇನ್ನಷ್ಟು ಹೆಚ್ಚಬೇಕು. ಈ ಎಲ್ಲವೂ ನಡೆದರೆ ಇರೋ 3 ಮತ್ತೊಂದು ಸರ್ಕಾರಿ ಜಾಬ್ಗೆ ಲಕ್ಷಾಂತರ ಜನ ಹೋಗಿ ಅಲ್ಲಿ ಒದ್ದಾಡೋದು ತಪ್ಪುತ್ತೆ. ಪ್ರತಿಭಾವಂತರು ಪ್ಯೂನ್ ಆಗಿ ಪ್ರತಿಭೆಯನ್ನು ವೇಸ್ಟ್ ಮಾಡೋದು ಕೂಡ ತಪ್ಪುತ್ತೆ. ವರ್ಷಗಳ ಕಾಲ ಓದಿ ಕೊನೆಗೆ ನೌಕರಿ ಸಿಗದೆ ಪರದಾಡೋದು ತಪ್ಪುತ್ತೆ. ಸರ್ಕಾರಿ ನೌಕರಿ ಪಡೆಯೋಕ್ಕೆ ಮೀಸಲಿಡುವ ಹಣ ಮತ್ತು ಟೈಮನ್ನು ಬೇರೆ ಕಡೆ ವಿನಿಯೋಗಿಸಿದ್ರೆ ಒಬ್ಬ ವ್ಯಕ್ತಿ ಆ ಕ್ಷೇತ್ರದ ಪರಿಣತ ಕೂಡ ಆಗ್ಬೋದು. ಅಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗುತ್ತೆ. ಜೊತೆಗೆ ಸ್ನೇಹಿತರೆ, ಇಷ್ಟು ತನಕ ಹೇಳಿದ್ರಲ್ಲಿ ಒಂದು ವಿಚಾರವನ್ನು ಮತ್ತೆ ರಿಪೀಟ್ ಮಾಡೋದು ಬಯಸ್ತೀವಿ. ನಿಮ್ಮನ್ನು ನೀವು ತಯಾರಿ ಮಾಡೋಕ್ಕಿಂತ ಮುಂಚೆ ಒಂದು ಹಂತದ ಮೌಲ್ಯಮಾಪನವನ್ನು ತಜ್ಞರಿಂದ ಮಾಡಿಸ್ಕೊಂಬಿಡಿ. ನೀವು ನಂಬೋಂಥವ್ರ ಹತ್ರ ಮಾಡಿಸ್ಕೊಳ್ಳಿ. ಸುಮ್ಮನೆ ಸೆಂಟರ್ಗಳಿಗೆಲ್ಲ ಹೋಗಿ ನೀವು ಮಾಡ್ಬೋದು ಅಂತ ಹೇಳ್ತಾರೆ, ಹಂಗಾಗಬಾರ್ದು. ನೀವು ತುಂಬ ನಂಬೋರು, ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಕೂಡ ಬುದ್ಧಿವಂತರಿದ್ದರೆ, ವಿಚಾರವಂತರಿದ್ದರೆ, ಗೊತ್ತಿರೋರಿದ್ದರೆ, ಅಥವಾ ಯಾರೇ ಆಗಿರ್ಬೋದು, ನೀವು ತುಂಬ ಟ್ರಸ್ಟ್ ಮಾಡೋರು, ಅವ್ರನ್ನ ಕೇಳಿ. ನನ್ನ ಸಾಮರ್ಥ್ಯವನ್ನು ಟೆಸ್ಟ್ ಮಾಡಿ, ನೀವು ನಾನು ಟ್ರೈ ಮಾಡ್ಬೋದು ಇಂತಿಂಥ ಜಾಬ್ಗೆ ಅಂತ ಕೇಳಿ ನೋಡಿ. ಆಗುತ್ತೆ, ನೀನು ಮಾಡ್ಬೋದು, ನಿನ್ನಲ್ಲಿ ಆ ಎಬಿಲಿಟಿ ಇದೆ ಅಂತ ಅವ್ರು ಹೇಳಿದ್ರೆ ದೆನ್ ನೀವು ಆ ಪ್ರಯತ್ನವನ್ನು ಆರಂಭ ಮಾಡಿ. ತುಂಬ ಜನಕ್ಕೆ ಟ್ಯಾಲೆಂಟ್ ಇನ್ನೆಲ್ಲೋ ಇರುತ್ತೆ, ಇಲ್ಲಿ ಇರೋದೇ ಇಲ್ಲ, ಆದರೂ ಕೂಡ ಸುಮ್ಮನೆ ಟ್ರೈ ಮಾಡ್ತಾ ಇರ್ತಾರೆ. ಈಗ ಅಟ್ಲೀಸ್ಟ್ ಒಂದು 80% ಇದ್ದರೆ 100ಗೆ ತೊಗೊಂಡು ಹೋಗೋಕೆ ಏನೋ ಪ್ರಯತ್ನ ಪಡ್ಬೋದು. 5-10% ಮಾತ್ರ ಇದ್ದರೆ ಸಾಮರ್ಥ್ಯ, ಅದನ್ನು ಅಲ್ಲಿ ತೊಗೊಂಡು ಹೋಗೋದು ಹೇಗೆ ಸ್ವಾಮಿ? 5-10%ಇಂದ 90%ವರೆಗೆ ಹೋಗೋಕ್ಕೆ ಸಾಧ್ಯ ಇದೆ ಅಂದರೆ ಆಲ್ರೆಡಿ 80-90 ಇರೋರು ಸುಮ್ಮನೆ ಇರ್ತಾರಾ? ಅವ್ರೆಂತ ಮಾಡ್ತಿರ್ತಾರೆ? ಅವರು ಕೂಡ ಅದೇ ರೇಸಲ್ಲಿ ಇರುತ್ತಾನೆ.
ಹಾಗಾಗಿ ಈ ಸೂಕ್ಷ್ಮವನ್ನು ಇದನ್ನು ನಾವು ತುಂಬ ಬಿಡಿಸಿ ಹೇಳೋಕ್ಕೆ ಹೋಗೋದಿಲ್ಲ. ಈ ಸೂಕ್ಷ್ಮವನ್ನು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಪ್ರತಿಯೊಬ್ಬ ವ್ಯಕ್ತಿಗೂ ವಿಭಿನ್ನ ಟ್ಯಾಲೆಂಟ್ ಇರುತ್ತೆ. ಯಾವ್ಯಾವುದೋ ಡೈರೆಕ್ಷನಲ್ಲಿ ಹೋಗಿ ಸಾಧನೆ ಮಾಡೋಕ್ಕೆ ಚಾನ್ಸಸ್ ಇರುತ್ತೆ. ಅದೆಲ್ಲವನ್ನು ಬಿಟ್ಟು ಒಂದೇ ಕಡೆ ನಾನು ಗುದ್ದಿ ನೀರು ತೆಗಿತೀನಿ ಅಂತ ಹೇಳಿದ್ರೆ ಅದು ಬಂಡೆಯಿಂದ ನೀರು ತೆಗಿಯೋಷ್ಟೇ ಕಷ್ಟ ಆಗ್ಬೋದು. ಹೀಗಾಗಿ ಯಾವುದೇ ಒಂದು ಈ ಸರ್ಕಾರಿ ಜಾಬ್ ಯಜ್ಞವನ್ನು ಅಥವಾ ಈ ಒಂದು ಯಾಗವನ್ನು ಆರಂಭ ಮಾಡೋಕ್ಕಿಂತ ಮುಂಚೆ ನೀವು ಅಥವಾ ಗುಡ್ಡ ಹತ್ತುತನ ಆರಂಭ ಮಾಡೋಕ್ಕಿಂತ ಮುಂಚೆ ನಿಮ್ಮ ಸಾಮರ್ಥ್ಯ ಎಲ್ಲಿದೆ, ಟ್ಯಾಲೆಂಟ್ ಇರೋದು ಯಾವ ಕ್ಷೇತ್ರದಲ್ಲಿ, ಅದನ್ನು ಫಸ್ಟ್ ಕಂಡು ಹಿಡ್ಕೊಳ್ಳಿ. ಅದರಲ್ಲಿ ಸಾಧನೆ ಮಾಡೋಕ್ಕೆ ಪ್ರಯತ್ನ ಪಡಿ. ನಿಮ್ಮನ್ನು ನೀವು ಪರೀಕ್ಷೆಗೆ ಒಡ್ಡಿಕೊಳ್ಳಿ ನಿಮ್ಮ ಅತ್ಯಾಪ್ತರ ಬಳಿ, ಹಾಗೂ ಸ್ವಲ್ಪ ಇಂಥ ವಿಚಾರಗಳಲ್ಲಿ ಈ ರೀತಿ ಪರೀಕ್ಷೆ ಮಾಡಿ, ಓಕೆ ಇವ್ರ ಹತ್ರ ಹೇಳಿದ್ರೆ ಇವ್ರು ನನ್ನ ಚೆಕ್ ಮಾಡಿ ಹೇಳ್ತಾರೆ, ನನ್ನ ಕೈಲಾಗುತ್ತೆ ಎಲ್ಲ ಹೇಳ್ತಾರೆ ಅನ್ನೋ ಥರದ ಯಾರನ್ನು ಹುಡುಕಿ, ಆಮೇಲೆ ಅವ್ರ ಹತ್ರ ಕೇಳಿ ಒಪಿನಿಯನ್ ತಗೊಳ್ಳಿ. ನೀವು ಕೂಡ ಯೋಚನೆ ಮಾಡಿ, ನಾನು ಇಲ್ಲಿ ಪ್ರಯತ್ನ ಪಡಬೇಕಾ, ನನ್ನ ಕೈಲಿ ಆಗುತ್ತಾ, ಅಟ್ಲೀಸ್ಟ್ ಒಂದು 70-80% ನಾನು ಇದೀನ, ಇನ್ನೊಂದು 20-30% ಹಾಕಿದ್ರೆ ಸಾಕಾ, ಅಥವಾ ನಾನು 5-10% ಇದ್ದೀನ, ನನ್ನ ಕೈಲಿ ಬಹಳ ಹಿಂದೆ ಇದ್ದೀನ, ನಾನಿಲ್ಲಿ ನನ್ನ ಟ್ಯಾಲೆಂಟ್ ಇನ್ನೆಲ್ಲೋ ಕಡೆ ಆಲ್ರೆಡಿ 80% ಇದೆಯಾ, ಸುಮ್ಮನೆ ನಾನು ಇಲ್ಲಿ ಬಂದು ಒದ್ದಾಡೋಕ್ಕೆ ಹೋಗ್ತಿದ್ದೀನ, ಅದೆಲ್ಲ ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ಈ ಬೆಟ್ಟ ಹತ್ತುವ ಕಾರ್ಯವನ್ನು ಆರಂಭ ಮಾಡಿ ಅನ್ನೋದು ನಿಮ್ಮಲ್ಲಿ ನಮ್ಮ ದೊಡ್ಡ ಕಳಕಳಿಯ ಮನವಿ ಇದು. ಯಾಕಂತ ಹೇಳಿದ್ರೆ ತುಂಬ ಜನ ಜೀವನ ಹಾಳು ಮಾಡ್ಕೊಂಡಿರೋದನ್ನು ಕಣ್ಣಾರೆ ನಾವು ನೋಡಿದ್ದೀವಿ. ಹಾಗಾಗಿ ಸ್ನೇಹಿತರೆ, ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.